ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಸಮ್ಮರ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಮಂಡ್ಯದಲ್ಲಂತೂ ಸಿಕ್ಕಾಬಟ್ಟೆ ಟೆಂಪರೇಚರ್ ಇದೆ, ಅಷ್ಟು ಶೆಕೆ ಇದೆ. ಸೊ ಇವಾಗ ಸಮ್ಮರಲ್ಲಿ ಯೂಶ್ವಲ್ ಆಗಿ ಎಲ್ಲರೂ ಫ್ರೂಟ್ ಜ್ಯೂಸಸ್ ಆಗಿರ್ಬೋದು ಅಥವಾ ಏನಾದ್ರು ಕೋಲ್ಡ್ ಆಗಿರೋ ಐಟಮ್ಸ್ನ ತಿನ್ನೋಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ಇವಾಗ ಆಲ್ರೆಡಿ ನನ್ನ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತು ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ. ಐಸ್ ಕ್ರೀಮ್ಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಚಿಕ್ಕವರಿಂದ ದೊಡ್ಡವ್ರವರೆಗೂ ಐಸ್ ಕ್ರೀಮ್ಸ್ ಅಂದರೆ ಎಲ್ರಿಗೂ ಫೇವ್ರೇಟ್. ಸೊ ಇವತ್ತು ಸಮ್ಮರ್ಗೂ ಹೇಗೂ ಐಸ್ ಕ್ರೀಮ್ಸ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಇವತ್ತು ನಾನು ಐಸ್ ಕ್ರೀಮ್ನ ಹೇಗೆ ಮನೆಯಲ್ಲೇ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದು ಲೆಸ್ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಈಸಿ ಪ್ರೊಸೀಜರಲ್ಲಿ ಹೇಗೆ ಐಸ್ ಕ್ರೀಮ್ನ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನೊಂದು ಹೇಳಬೇಕಂತ ಅಂದರೆ ಈ ರೆಸಿಪಿನ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದುವರೆಗೂ ನಾನು ಐಸ್ ಕ್ರೀಮ್ಸ್ ಆ ಥರ ಏನೂ ಮಾಡಿಲ್ಲ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಐಸ್ ಕ್ರೀಮ್ಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ, ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಹೇಳಿ, ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಇವಾಗ ನಾನು ಯಾವ ರೀತಿ ಐಸ್ ಕ್ರೀಮ್ ಮಾಡ್ತೀನಿ, ಅದಕ್ಕೆಲ್ಲ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು 3/4 ಕಪ್ ಕಂಡೆನ್ಸ್ ಮಿಲ್ಕ್ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ಮಿಲ್ಕ್ ಪೌಡರ್, ಆಮೇಲೆ ವೆನಿಲಾ ಎಸೆನ್ಸ್ ಮತ್ತು 2 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಅದಕ್ಕೆ ನೀರು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಐಸ್ ಕ್ರೀಮ್ ಮಾಡೋ ಮೌಲ್ಡ್ಸ್, ನಿಮಗೆ ಮೌಲ್ಡ್ಸ್ ಇಲ್ಲ ಅಂತ ಅಂದರೂ ನೀವು ಗ್ಲಾಸಲ್ಲೇ ಮಾಡ್ಬೋದು. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಏನಂತ ಅಂದರೆ, ನಿಮ್ಗೆ ಏನಾದರೂ ಮಿಲ್ಕ್ ಪೌಡರ್ ಇಲ್ಲ ಅಂತ ಅಂದರೆ ನೀವು ಡೈರೆಕ್ಟಾಗಿ ಮಿಲ್ಕೇ ಯೂಸ್ ಮಾಡ್ಬೋದು. ಬಟ್ ಮಿಲ್ಕ್ ಪೌಡರ್ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಫಸ್ಟು 1 ಕಪ್ ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಅಲ್ಲಿ ಯಾವುದೇ ಗಂಟು ಇರಬಾರ್ದು, ಅಷ್ಟು ಚೆನ್ನಾಗಿ ತಿರುಗಿಸ್ಬೇಕು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಸೊ ಈ ಗಂಟೆಲ್ಲ ಹೋದ್ಮೇಲೆ ನಾನು ನೆಕ್ಸ್ಟ್ ಇಲ್ಲಿ 3/4 ಕಪ್ ಕಂಡೆನ್ಸ್ ಮಿಲ್ಕ್ ಹಾಕಿದ್ದೀನಿ. ಸೊ ಈ ಕಂಡೆನ್ಸ್ ಮಿಲ್ಕ್ ಹಾಕಿದ್ಮೇಲೂ ಅಷ್ಟೇ ಇವಾಗ ಸ್ವಲ್ಪ ಆ್ಯಕ್ಚುಲಿ ಅದು ಮಿಕ್ಸ್ಚರ್ ಸ್ವಲ್ಪ ಗಟ್ಟಿ ಆಗುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಸೊ ಅದು ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕಂತ ಅಂದರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಇದಾದಮೇಲೆ ನೆಕ್ಸ್ಟು ಕಾರ್ನ್ಫ್ಲೋರ್ ಮತ್ತು ನೀರು ಹಾಕ್ಕೊಂಡಿರೋ ಮಿಕ್ಸ್ಚರ್ ಹಾಕಬೇಕು. ಇದೇನಕ್ಕೆ ಅಂತ ಅಂದರೆ ಸ್ವಲ್ಪ ತಿಕ್ ಬರಲಿ ಅಂತ ಹೇಳಿಬಿಟ್ಟು ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಹಾಕೋದು, ಅದು ಚೆನ್ನಾಗಿ ಬೈಂಡ್ ಆಗಲಿ ಅಂತ. ಸೊ ಕಾರ್ನ್ಫ್ಲೋರ್ ಹಾಕಾದ್ಮೇಲೂ ಅಷ್ಟೇ ಇದೆಲ್ಲ ಫುಲ್ ನೀವು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಸೊ ಇದಾದಮೇಲೆ ಇದನ್ನು ಅಷ್ಟೇ ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಚೆನ್ನಾಗಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತಂದರೆ, ಇವಾಗ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸ್ಪೂನಲ್ಲಿ ಎತ್ಕೊಂಡ್ರೆ ಈ ಥರ ಅದು ಬೀಳಬೇಕು. ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇದಾದಮೇಲೆ ನೆಕ್ಸ್ಟ್ ನಾವು ಇದನ್ನು ಡೈರೆಕ್ಟಾಗಿ ಮೌಲ್ಡ್ಗೆ ಹಾಕಬೇಕು. ಸೊ ಇವಾಗ ನೋಡಿದ್ರಿ ಅಲ್ವಾ, ಐಸ್ ಕ್ರೀಮ್ದು ಬ್ಯಾಟರ್ ರೆಡಿ ಆಗಿದೆ. ಇದನ್ನು ಒಂದು ಸ್ವಲ್ಪ ರೂಮ್ ಟೆಂಪರೇಚರ್ ಬರೋವರೆಗೂ ಬಿಟ್ಬಿಟ್ಟು ಆ ಬ್ಯಾಟರ್ನ ನಾವು ಡೈರೆಕ್ಟಾಗಿ ಮೌಲ್ಡ್ ಒಳಗಡೆ ಹಾಕಬೇಕು. ಸೊ ಮೌಲ್ಡ್ ಹಾಕಿಬಿಟ್ಟು ಮಿನಿಮಮ್ ಅಂದರೆ 8 hours ಇರಬೇಕು, ಇಲ್ಲ ಮ್ಯಾಕ್ಸಿಮಮ್ ಅಂದರೆ ನೀವು ಓವರ್ ನೈಟ್ ಕೂಡ ನೀವು ಫ್ರೀಸರಲ್ಲಿ ಇಡ್ಬೋದು. ಸೊ ಇವಾಗ ಅದು ಸ್ವಲ್ಪ ರೂಮ್ ಟೆಂಪರೇಚರಿಗೆ ಬಂದ ಮೇಲೆ ಈ ಥರ ಮೌಲ್ಡ್ಸ್ ತೊಗೊಂಡು ಇದಕ್ಕೆ ಹಾಕ್ಬಿಟ್ಟು ಇದನ್ನು ಫ್ರೀಸರಲ್ಲಿ ಇಡ್ತೀನಿ. ಸೊ ಇವಾಗ ಇದು ಕಂಪ್ಲೀಟಾಗಿ ರೂಮ್ ಟೆಂಪರೇಚರಿಗೆ ಬಂದಿದೆ. ಇದನ್ನು ನಾವು ಡೈರೆಕ್ಟಾಗಿ ಮೌಲ್ಡ್ಗೆ ಹಾಕಬೇಕು. ಸೊ ನಾನು ಅವಾಗಲೇ ವೆನಿಲಾ ಎಸೆನ್ಸ್ ಹಾಕೋದು ಮರ್ತ್ಬಿಟ್ಟೆ. ಸೊ ಇವಾಗ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಒಂದು 3-2 ಡ್ರಾಪ್ ಅಷ್ಟೇ, ಜಾಸ್ತಿ ಹಾಕಿದ್ರೆ ಆ ಬ್ಯಾಟರ್ ಕೈ ಬಂದುಬಿಡುತ್ತೆ. ಸೊ ಸ್ವಲ್ಪ ಫ್ಲೇವರ್ಗಂತ 1-2 ಡ್ರಾಪ್ ಹಾಕಿದ್ದೀನಿ. ಅದಾದಮೇಲೆ ನಾವು ಡೈರೆಕ್ಟಾಗಿ ಬ್ಯಾಟರ್ನ ಮೌಲ್ಡ್ ಒಳಗಡೆ ಹಾಕಬೇಕು. ಸೊ ಇವಾಗ ಎಷ್ಟು ಸಿಂಪಲ್ ಅಂತ ನೋಡಿದ್ರಿ ಅಲ್ವಾ. ಈಗ ಐಸ್ ಕ್ರೀಮ್ ಬ್ಯಾಟರ್ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿದೆ. ಇವಾಗ ಇದನ್ನು ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ 8 hours ಅಥವಾ ಅದಕ್ಕಿಂತ ಜಾಸ್ತಿ ಓವರ್ ನೈಟ್ ಆದರೂ ಮಾಡ್ಬೋದು, ಫ್ರೀಸ್ ಮಾಡಬೇಕು. ಇಲ್ಲಿ ನಾನು ಫಾಯಿಲ್ ಪೇಪರ್ ಏನಕ್ಕೆ ಹಾಕಿದ್ದೀನಿ ಅಂತ ಅಂದರೆ, ಇವಾಗ ಫ್ರೀಸರಲ್ಲಿ ಇಟ್ಟರೆ ಆಫ್ಕೋರ್ಸ್ ಐಸ್ ಆಗುತ್ತೆ, ಮೇಲೆಲ್ಲ ಐಸ್ ಫಾರ್ಮ್ ಆಗಬಾರ್ದು ಅಂತ ಹಿಂಗೆ ಫಾಯಿಲ್ ಪೇಪರ್ ಹಾಕಿಬಿಟ್ಟು ಅದನ್ನು ನೀಟಾಗಿ ಕವರ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು 8 hours ಇಟ್ಬಿಟ್ಟು
ಮತ್ತೆ ಇವಾಗ ಟೈಮ್ ಬಂದು ಇವಾಗ 11 o'clock ಆಗಿದೆ. ಮತ್ತೆ ನಿಮ್ಮೆಲ್ಲರೂ ನಾನು ಸಂಜೆ ಸಿಗ್ತೀನಿ. ಸಂಜೆ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಐಸ್ ಕ್ರೀಮ್ ಮೇಲೆ ಹೇಗೆಲ್ಲ ಕೋಟಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ, ಓಕೆನಾ? ಸೊ ಸಂಜೆ ಆದಮೇಲೆ ನಿಮ್ಮನ್ನ ಸಿಗ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹಾಗೇನು ಸೊ ನಾನು ಆವಾಗಲೇ ಹೇಳಿದೆ ಒಂದು 8 hours ಆದರೂ ಅದನ್ನು ಚೆನ್ನಾಗಿ ಫ್ರೀಸ್ ಮಾಡಬೇಕಂತ. ಬಟ್ ಅದು 8 hoursಗೆ ಅದು ಚೆನ್ನಾಗಿ ಫ್ರೀಸ್ ಆಗಿರಲಿಲ್ಲ. ಸೊ ನಾನು ಮೌಲ್ಡ್ನ ಓವರ್ ನೈಟ್ ಬಿಟ್ಟಿದ್ದೆ. ಇವಾಗ ಇದನ್ನು ಓಪನ್ ಮಾಡಿಬಿಟ್ಟು ಐಸ್ ಕ್ರೀಮ್ ಹೇಗೆ ಆಗಿದೆ ಅಂತ ತೋರಿಸ್ತೀನಿ. ಸೊ ಇವಾಗ ಇಲ್ಲಿದೆ ಐಸ್ ಕ್ರೀಮ್. ಇವಾಗ ಇದನ್ನು ಓಪನ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ಇದಕ್ಕೆ ಚಾಕ್ಲೇಟ್ದು ಕೋಟಿಂಗ್ ಮಾಡಬೇಕು. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಫಸ್ಟ್ ಇದನ್ನು ಓಪನ್ ಮಾಡೋಣ. ಸೊ ಇಲ್ಲಿ ನಾನು ಮೌಲ್ಡಿಂದ ಐಸ್ ಕ್ರೀಮ್ನ ರಿಮೂವ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಚಾಕ್ಲೇಟ್ ಲೇಯರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚಾಕ್ಲೇಟ್ ಕೋಟಿಂಗ್ ಏನು ಬೇಕಂತ ಅಂದರೆ ನಾನಿಲ್ಲಿ 4 ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ತೊಗೊಂಡಿದ್ದೀನಿ. ಅದನ್ನು ಡೈರೆಕ್ಟಾಗಿ ಪ್ಯಾನ್ಗೆ ಹಾಕ್ಬಿಟ್ಟು ಮೆಲ್ಟ್ ಮಾಡಬೇಕು. ಇದು ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಗಟ್ಟಿ ಆಗ್ತಾಯಿದ್ರೆ ನೀವು ಸ್ವಲ್ಪ ಹಾಲು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಚಾಕ್ಲೇಟ್ ಕೋಟಿಂಗ್ ಸಿಗುತ್ತೆ. ಸೊ ಈ ಚಾಕ್ಲೇಟ್ ಕೋಟಿಂಗ್ನ ನೀವು ಯಾವುದಾದ್ರೂ ಉದ್ದಕ್ಕಿರೋ ಗ್ಲಾಸ್ ಒಳಗೆ ಹಾಕಬೇಕು. ಏನಕ್ಕಂತ ಅಂದರೆ ನೀವು ಐಸ್ ಕ್ರೀಮ್ನ ಅದ್ರ ಒಳಗೆ ಡೈರೆಕ್ಟಾಗಿ ಡಿಪ್ ಮಾಡಬೇಕು. ನಾನಿಲ್ಲಿ ಸ್ವಲ್ಪ ಕ್ಯಾಶ್ಯೂಸ್ ಹಾಕಿದ್ದೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟು ಇಲ್ಲಿ ಮೌಲ್ಡಿಂದ ರಿಮೂವ್ ಮಾಡಾದಮೇಲೆ ನಮಗೆ ಐಸ್ ಕ್ರೀಮ್ ಈ ಥರ ಇರುತ್ತೆ. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ಅದನ್ನು ಮಗ್ ಒಳಗಡೆ ಡಿಪ್ ಮಾಡಬೇಕು. ನಾನಿನ್ನ ಸ್ವಲ್ಪ ದೊಡ್ಡ ಗ್ಲಾಸ್ ತೊಗೋಬೇಕಿತ್ತು, ಇಲ್ಲ ಅದು ಬಿಕಾಸ್ ಕೆಳಗಡೆಗೆಲ್ಲ ಆಗಿಲ್ಲ. ನಾನು ನೆಕ್ಸ್ಟ್ ಅದನ್ನು ಸ್ಪೂನಲ್ಲಿ ತೊಗೊಂಡು ಮಾಡಿದ್ದೀನಿ. ಸೊ ನೀವೇನಾದರೂ ಮಾಡಿದ್ರೆ ಸ್ವಲ್ಪ ದೊಡ್ಡ ಗ್ಲಾಸ್ ತೊಗೊಂಡು ಅದನ್ನು ಡಿಪ್ ಮಾಡಿ. ಸೊ ಎಲ್ಲ ಐಸ್ ಕ್ರೀಮ್ಸ್ ಎಲ್ಲ ಚೆನ್ನಾಗಿ ಡಿಪ್ ಮಾಡಾದ್ಮೇಲೆ ನೆಕ್ಸ್ಟ್ ಮತ್ತೆ ಇನ್ನೂ 1 hour ಅದನ್ನು ಫ್ರೀಸ್ ಮಾಡಬೇಕು. ಏನಕ್ಕಂತ ಅಂದರೆ ಅದು ಚಾಕ್ಲೇಟ್ ಎಲ್ಲ ಚೆನ್ನಾಗಿ ಐಸ್ ಕ್ರೀಮ್ಗೆ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಶಶು, ಹೆಂಗಿದೆ ಐಸ್ ಕ್ರೀಮ್? ಸಕ್ಕತ್ತಾಗಿದೆ, ಒಳ್ಳೆ ತೋರಿಸು. ಅಂಗಡಿ ತಂದಿರೋ ಥರ ಇದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಮೇಲ್ಗಡೆ ಚಾಕ್ಲೇಟ್ ಕೋಟಿಂಗ್ ಇಷ್ಟ ಆಯ್ತಾ, ಒಳಗಡೆದು ಇಷ್ಟ ಆಯ್ತಾ? ಎರಡು ಇಷ್ಟ ಆಯ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನೀವು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.